ಸ್ಯಾಂಡಲ್ವುಡ್ನ ಅನೇಕ ಸ್ಟಾರ್ ಜೋಡಿಗಳ ಪೈಕಿ ದಿಗಂತ್ ಮತ್ತು ಐಂದ್ರಿತಾ ರೈ ಕೂಡ ಒಬ್ರು. ಇಬ್ರು ಕೂಡ ಸ್ಟಾರ್ಗಳೇ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಸ್ಟಾರ್ ಜೋಡಿಗಳೇ ಪ್ರೀತಿಸಿ ಮದುವೆ ಆಗ್ತಾ ಇದ್ರು. ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಆಕ್ಟಿಂಗ್ ಮಾಡಿದವರು ಆನಂತರ ಒಬ್ಬರಿಗೊಬ್ರು ಪರಿಚಯವಾಗಿ ಸ್ನೇಹವಾಗಿ ಆನಂತರ ಪ್ರೀತಿಗೆ ತಿರುಗಿ ಮದುವೆ ಆಗ್ತಾ ಇದ್ರು. ದಿಗಂತ್ ಮತ್ತು ಐಂದ್ರಿತಾ ಕೂಡ ಆ ಸಂದರ್ಭದಲ್ಲಿ ಮದುವೆ ಆದಂಥ ಸ್ಟಾರ್ ಜೋಡಿ. ಐಂದ್ರಿತಾ ಬೆಂಗಾಲಿಯವರಾದ್ರೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಮಾಡಿದಂಥ ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ರು. ಇದೇ ಐಂದ್ರಿತಾ ಮತ್ತು ಆ್ಯಂಡಿ ಇಬ್ರು ಬರೋಬ್ಬರಿ 10 ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಕರ್ನಾಟಕ ಸಂಪ್ರದಾಯದಂತೆ ಮತ್ತು ಬೆಂಗಾಲಿ ಸಂಪ್ರದಾಯದಂತೆಯೇ ಎಲ್ಲರ ಎದುರೇ ಮದುವೆ ಆಗಿದ್ರು. ಐಂದ್ರಿತಾ ಆಗ ಪೀಕ್ನಲ್ಲಿ ಇದ್ರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮನಸಾರೆ, ಪರಮಾತ್ಮ, ವೀರ ಪರಂಪರೆ ಹೀಗೆ ಅನೇಕ ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆಗೆ ಕಿಚ್ಚ, ಸುದೀಪ್, ಅಪ್ಪು ಎಲ್ಲರ ಜೊತೆಗೂ ಅಭಿನಯಿಸಿ ಸೈ ಅನಿಸಿಕೊಂಡಿದ್ರು. ಇನ್ನು ದಿಗಂತ್ ಕೂಡ ಆಗ ದೂತ್ ಬೇಡ ಅಂತಾನೆ ಫೇಮಸ್ ಆಗಿದ್ರು. ಗಾಳಿಪಟ ಆದಮೇಲೆ ದಿಗಂತ್ಗೆ ಒಂದು ಬ್ರೇಕ್ ಸಿಕ್ಕಿತ್ತು. ದಿಗಂತ್ ಮೇಲೆ ಒಂದು ಕ್ರೇಜ್ ಇತ್ತು. ಇಬ್ರು ಪೀಕ್ನಲ್ಲಿ ಇರಬೇಕಾದ್ರೇನೆ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ಕೊಳ್ತಾರೆ. ಜೊತೆಗೆ ಎಲ್ಲರ ಒಪ್ಪಿಗೆ ಪಡೆದು ಬಹಳ ಅದ್ದೂರಿಯಾಗಿ ಮದುವೆ ಆಗ್ತಾರೆ. 2008ರಲ್ಲಿ ಮನಸಾರೆ ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಈ ಜೋಡಿ ಮುದ್ದು ಪೆದ್ದಾಗಿ ಕಾಣಿಸ್ಕೊಂಡಿದ್ದು ಆನ್ ಸ್ಕ್ರೀನಲ್ಲೂ ಕೂಡ ಈ ಜೋಡಿ ಸಖತ್ ಹಲ್ಚಲ್ ಎಬ್ಬಿಸಿತ್ತು. ಮನಸಾರೆಯಿಂದಲೂ ಪ್ರೀತಿ ಮಾಡ್ತಾ ಇದ್ರು. 2018ರಲ್ಲಿ ಮದುವೆ ಆಗ್ತಾರೆ. ಅಂದರೆ 2008ರಿಂದ 2018 10 ವರ್ಷಗಳ ಕಾಲ ಪ್ರೀತಿಸ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಬೇರೆ ಬೇರೆ ರಾಜ್ಯಗಳಾಗಿದ್ದರಿಂದ ಅಥವಾ ಬೇರೆ ಬೇರೆ ಸಂಪ್ರದಾಯಗಳಾಗಿದ್ದರಿಂದ ಒಂದಷ್ಟು ಅಡೆತಡೆಗಳು ಇದ್ರೂ ಕೂಡ ಅದೆಲ್ಲವನ್ನ ಮೀರಿ ಮದುವೆ ಎಂಬ ಬಂಧನಕ್ಕೆ ಒಳಗಾಗ್ತಾರೆ. ಐಂದ್ರಿತಾ ಅಂತೂ ಮದುವೆ ಆದಮೇಲೆ ಕಂಪ್ಲೀಟಾಗಿ ಸೈಡ್ಲೈನ್ ಆಗಿಬಿಡ್ತಾರೆ. ಯಾವುದೇ ಸಿನಿಮಾಗಳನ್ನು ಒಪ್ಕೊಳ್ಳೋದಿಲ್ಲ ಅಥವಾ ಯಾವುದೇ ಆಫರ್ಗಳು ಬರೋದಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅಲ್ಲಲ್ಲಿ ಇಲ್ಲಿ ಒಂದಷ್ಟು ರ್ಯಾಂಪ್ ವಾಕ್ ಮಾಡೋದು, ಮಾಡಲಿಂಗ್ ಮಾಡೋದು ಮತ್ತು ಒಂದಷ್ಟು ಬೇರೆ ಬೇರೆ ಶೋಗಳಲ್ಲಿ ಕಾಣಿಸ್ಕೊಳ್ಳೋದು, ಹಾಗೆಯೇ ಐಟಮ್ ಸಾಂಗ್ನಲ್ಲಿ ಕಾಣಿಸ್ಕೊಳ್ಳೋದು ಮತ್ತು ಆಲ್ಬಮ್ ಸಾಂಗ್ಗಳಲ್ಲಿ ಕಾಣಿಸ್ಕೊಳ್ಳೋದು, ಈ ರೀತಿಯಾಗಿ ಐಂದ್ರಿತಾ ಆಗಾಗ ಸುದ್ದಿ ಆಗ್ತಿದ್ರು. ಇನ್ನು ದಿಗಂತ್ ಒಂದು ಲಾಂಗ್ ಬ್ರೇಕ್ ತೆಗೆದುಕೊಂಡು ರೀಸೆಂಟಾಗಿ ಅವರ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಇಬ್ಬರು ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಇದ್ಯಾವುದರ ಬಗ್ಗೆಯೂ ಕೂಡ ಐಡಿಯಾ ಇರಲಿಲ್ಲ. ಆದರೆ ಈ ದಂಪತಿ ಬಗ್ಗೆ ಒಂದು ಗಾಸಿಪ್ ಕೂಡ ಆಗಿತ್ತು. ಅದು ಆಗ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾರೆ ಅನ್ನುವಂಥ ವಿಚಾರ ಬಂದಾಗ ಯಾರೋ ಒಬ್ಬರು ಈ ದಂಪತಿಯ ಹೆಸರುಗಳನ್ನು ಕೂಡ ತೂರಿಬಿಟ್ಟಿದ್ರು. ಇವರಿರುವಂತಹ ಅಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ, ಇವರ ಫ್ಲ್ಯಾಟ್ ಎದುರುಗಡೆನೆ ನಾವು ಇರೋದು, ಇವ್ರ ಮನೇಲೂ ಕೂಡ ಪಾರ್ಟಿಗಳು, ನೈಟ್ ಪಾರ್ಟಿಗಳು, ಸೌಂಡು ಇದೆಲ್ಲ ಇದ್ದೇ ಇರುತ್ತೆ. ಇವ್ರುಗಳು ಕೂಡ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಕ್ರೇಜನ್ನು ಹೊಂದಿದ್ದಾರೆ. ಇವರಿಬ್ರೂ ಕೂಡ ಯಂಗ್ಸ್ಟರ್ಸ್ ಆಗಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪಾರ್ಟಿ ಮಾಡ್ತಾರೆ ಅಂತ ಒಬ್ಬ ಹಿರಿಯ ಕಲಾವಿದರು ಈ ದಂಪತಿ ಮೇಲೆ ಆರೋಪವನ್ನು ಮಾಡಿದರು. ಅದಾದಮೇಲೆ ಇವ್ರ ಬಗ್ಗೆ ಇನ್ಯಾವುದೇ ಗಾಸಿಪ್ಗಳು ಇಲ್ಲದೆ ಇದ್ರೂ ಕೂಡ ಆಗಾಗ ಐಂದ್ರಿತಾ ಫೋಟೋ ನೋಡಿದಾಗ ಎಂಥ ಒಳ್ಳೆ ಹೀರೋಯಿನ್ ಸೈಡ್ಲೈನ್ ಆಗಿಬಿಟ್ರಲ್ಲ ಅಂತ ಬೇಸರ ಅನಿಸಿದ್ದಂತೂ ಸುಳ್ಳ. ಇದಾದಮೇಲೆ ಐಂದ್ರಿತಾ ಮತ್ತು ದಿಗಂತ್ ತಮ್ಮ ತಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ರು. ಆದರೆ ಎಲ್ರಿಗೂ ಇದ್ದಂಥ ಪ್ರಶ್ನೆ ಏನು ಅಂತ ಅಂದರೆ, ಸ್ಯಾಂಡಲ್ವುಡ್ನಲ್ಲಿ ಮದುವೆ ಆಗೋದು, ಡಿವೋರ್ಸ್ ಆಗೋದು ಇದೆಲ್ಲ ತೀರಾ ಕಾಮನ್. ಅದರಲ್ಲಿ ಐಂದ್ರಿತಾ ಮತ್ತು ದಿಗಂತ್ ಕೂಡ ಡಿವೋರ್ಸ್ ಆಗ್ತಾರೇನೋ, ಯಾಕಂದರೆ ಇವರಿಬ್ಬರ ಅಭಿಪ್ರಾಯ ಅಥವಾ ಇವರಿಬ್ಬರ ರುಚಿ, ಇವರಿಬ್ಬರ ಸಂಪ್ರದಾಯ ಬೇರೆ ಬೇರೆ ಇದೆ. ಇದೆಲ್ಲ ಎಷ್ಟು ದಿನ ನಡೆಯುತ್ತೆ, ಇವರು ಕೂಡ ಡಿವೋರ್ಸ್ ಆಗ್ತಾರೆ. ಈ ಸ್ಟಾರ್ ಜೋಡಿಗಳು ಮದುವೆ ಆಗೋದು ಸಾಕು, ಇವರು ಬೇರೆ ಆಗೋದು ಸಾಕು ಅನ್ನೋದನ್ನು ಎಲ್ಲರೂ ಹೇಳ್ತಾ ಇದ್ರು. ಆದರೆ ಈ ಜೋಡಿ ಅದನ್ನ ಎಲ್ಲರ ತಲೆ ಮೇಲೆ ಹೊಡೆದಂತೆ ಜೀವನ ಮಾಡಿ ಅವೆಲ್ಲ ಸುಮ್ಮನೆ ಸುಳ್ಳು, ನಾವು ತುಂಬ ಚೆನ್ನಾಗಿದ್ದೀವಿ, ತುಂಬ ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ, 10 ವರ್ಷಗಳ ಪ್ರೀತಿ ಅಂತಂದರೆ ಅದು ಪುಕ್ಷಟೆ ಅಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡಿದ್ರು. ಈ ಜೋಡಿ ಆ ವಿಚಾರದಲ್ಲಿ ನಿಜವಾಗ್ಲೂ ಗ್ರೇಟ್. ಆದರೆ ಇತ್ತೀಚೆಗೆ ಐಂದ್ರಿತಾ ರೈ ಅವರಿಗೆ ಮತ್ತು ದಿಗಂತ್ ಅವರಿಗೆ ಎಲ್ಲರೂ ಕೇಳ್ತಿದ್ದಂಥ ಪ್ರಶ್ನೆ, ಮದುವೆ ಆಗಿ 5-6 ವರ್ಷ ಆಗ್ತಾ ಬಂತು, 10 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀರಾ, ಹೀಗೆ ಜೀವನ ಸಾಗಿಸ್ಬಿಡ್ತೀರಾ, ನಿಮಗೆ ಅಂತ ಮಕ್ಕಳು ಬೇಡವಾ, ನೀವು ಮಕ್ಕಳು ಮಾಡ್ಕೊಳ್ಳೋದಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಯಾಕಂದರೆ ದಿಗಂತ್ಗೆ ಆಲ್ರೆಡಿ 42 ವರ್ಷ, ಇನ್ನು ಐಂದ್ರಿತಾಗೆ 40ರ ಆಸುಪಾಸು. ಹೀಗಿರ್ಬೇಕಾದ್ರೆ ನಿಮ್ಮ ವಯಸ್ಸು ಕೂಡ ಆಗ್ತಾ ಇದೆ, ನಿಮಗೇನು ಕಮ್ಮಿ ಇದೆ, ನೀವು ಯಾಕೆ ಮಕ್ಕಳನ್ನ ಮಾಡ್ಕೊಳ್ತಾ ಇಲ್ಲ, ಯಾವಾಗ ಮಾಡ್ಕೊಳ್ತೀರಾ, ಏನು ಪ್ಲ್ಯಾನ್ ನಿಮ್ಮದು ಅನ್ನೋದನ್ನು ಪ್ರಶ್ನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಐಂದ್ರಿತಾ ಕೊಟ್ಟಂಥ ಉತ್ತರಕ್ಕೆ ಸಿಕ್ಕಾಬಟ್ಟೆ ಜನ ಶಾಕ್ ಆಗಿಬಿಟ್ಟಿದ್ದಾರೆ. ಜನ ಹೀಗೂ ಥಿಂಕ್ ಮಾಡ್ತಾರಾ, ಅವ್ರು ಹೀಗೂ ಇರ್ತಾರಾ ಅಂತ ಯೋಚಿಸ್ತಾ ಇದ್ದಾರೆ.
ಹೌದು, ಐಂದ್ರಿತ ಹೇಳಿದ್ದು ಒಂದೇ ಮಾತು. ನಾನು ಮತ್ತು ನನ್ನ ಗಂಡ ತುಂಬ ಚೆನ್ನಾಗಿದ್ದೀವಿ. ಮಕ್ಕಳು ಮಾಡ್ಕೊಳ್ಳೋ ವಿಚಾರದಲ್ಲಿ ನಮ್ಮಿಬ್ಬರದ್ದು ಒಂದೇ ನಿರ್ಧಾರ. ಕೂತು ಮಾತನಾಡಿದ್ದೀವಿ. ಇಬ್ಬರು ಒಪ್ಪಿಗೆ ಪಡೆದುಕೊಂಡೇ ಇಷ್ಟು ವರ್ಷಗಳ ಕಾಲವು ಮಕ್ಕಳು ಬೇಡ ಅಂತ ನಿರ್ಧರಿಸಿದ್ದೀವಿ. ಯಾವುದೇ ಕಾರಣಕ್ಕೂ ನಮಗೆ ಮಕ್ಕಳು ಬೇಡ. ಯಾಕಂದರೆ ನಾನು ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಾನು ನಾಯಿಯನ್ನೇ ಸಾಕ್ತಾ ಇದ್ದೀನಿ. ನನ್ನ ಹತ್ರ 3 ನಾಯಿ ಇದೆ. ಆ 3 ನಾಯಿಗಳು ನನ್ನ ಮಕ್ಕಳಿದ್ದಂತೆ. ನಾಯಿಗಳ ವಿಚಾರದಲ್ಲಿ ನಾನು ತುಂಬ ಪೊಸೆಸಿವ್ ಆಗಿದ್ದೀನಿ. ನಾಯಿನೇ ನನಗೆಲ್ಲ. ನಾಯಿಗಳಿಲ್ಲ ಅಂದರೆ ನಾನು ಇರೋದೇ ಇಲ್ಲ. ನಾಯಿಗಳನ್ನೇ ನಾನು ಮಕ್ಕಳು ಅಂತ ಅಂದ್ಕೊಂಡಿದ್ದೀವಿ. ಈಗೇನಾದರೂ ನಾನು ಮಗು ಮಾಡಿಕೊಂಡ್ರೆ ನಾಯಿಗಳಿಗೆ ಬೇಜಾರಾಗತ್ತೆ. ಹಾಗಾಗಿ ನಾಯಿಗಳೇ ನಮ್ಮ ಮಕ್ಕಳು. ನಾವೆಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷವೂ ಮಕ್ಕಳಂತೆ ನಾವು ನಾಯಿಗಳನ್ನು ನೋಡ್ಕೊಳ್ತೀವಿ. ನಾಯಿಗಳು ಕೂಡ ನಮಗೆ ಅಂಥದ್ದೇ ಪ್ರೀತಿಯನ್ನು ಕೊಡುತ್ತೆ. ಈ ಕಾರಣಕ್ಕಾಗಿ ನಾವು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಿಲ್ಲ. ನಾವು ಕೊನೆಯ ಹಂತದವರೆಗೂ ನಾಯಿಗಳನ್ನು ಮಕ್ಕಳಂತೆ ಸಾಕ್ತೀವಿ. ನನಗೆ ಈಗ 3 ಮಕ್ಕಳು. ಆ 3 ಮಕ್ಕಳು ನನಗೆ ಖುಷಿಯನ್ನು ತಂದು ಕೊಡ್ತಾ ಇದ್ದಾರೆ. ಮತ್ತು ಮಕ್ಕಳು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ನಾಯಿಗೋಸ್ಕರ ಮಕ್ಕಳನ್ನ ಮಾಡ್ಕೊಳ್ದೇ ಇರೋ ಜೋಡಿ ಇದೆ ಅನಿಸುತ್ತೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.